ಸೀಸನ್ 12ರ ಬಿಗ್ ಬಾಸ್ ಏನಿದೆ, ಸೊ ಇನ್ನು ಅಂತಿಮ ಹಂತಕ್ಕೆ ಬಂದಿದೆ. ಇನ್ನು ಕೆಲವೇ ನಿಮಿಷಗಳು, ಐ ಥಿಂಕ್ ಇನ್ನು ಒಂದು 30ರಿಂದ 40 ನಿಮಿಷಗಳಲ್ಲಿ ಈ ಒಂದು ಸೀಸನ್ನ ವಿನ್ನರ್ ಯಾರು ಅನ್ನುವಂಥ ಅನೌನ್ಸ್ ಆಗುತ್ತೆ. ಆಲ್ರೆಡಿ ಒಂದು ಸೆಲೆಬ್ರೇಷನ್ ಶುರುವಾಗಿದೆ. ಸೊ ಯಾವ ಬಾರಿಯೂ ಕೂಡ ನೋಡಿದಂಥ ಒಂದು ಸಂಭ್ರಮ ಬಿಗ್ ಬಾಸ್ ಮನೆ ಇರುವಂಥ ಜಾಲಿ ಇರುತ್ತೆ. ಅಭಿಮಾನಿಗಳ ಒಂದು ಕೇಕೆ ಸಂಭ್ರಮವನ್ನು ನೋಡ್ಬೋದು. ಸೊ ಎಲ್ಲರೂ ಕೂಡ ಒಂದು ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಅಭಿಮಾನಿಗಳು ಗಿಲ್ಲಿ 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 ಅಂತ ಅವ್ರನ್ನ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಸೊ ಈ ಒಂದು ಕ್ರೇಜ್ಗೆ ಕಾರಣ ಗಿಲ್ಲಿ ಅನ್ಬೋದು. ಮಂಡ್ಯದಿಂದ ಸಾಕಷ್ಟು ಅಭಿಮಾನಿಗಳು ಬಂದು ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾರೆ. ಎಲ್ಲಿಂದ ಬಂದಿದ್ದೀರಾ? ಆಲ್ಮೋಸ್ಟ್ ನೋಡಿ ಸರ್, ಮಂಡ್ಯ ಜಿಲ್ಲೆ ಸರ್, ಮಂಡ್ಯ ಜಿಲ್ಲೆ ನಾಮಂಗಲ ತಾಲೂಕು ಹೊಣಕೆರೆ ಹೋಬಳಿ ಕಾಂತಾಪುರದಿಂದ ಬಂದಿರೋ ಸರ್. ನಾವು ಇರೋದು ಬೆಂಗಳೂರಲ್ಲಿ, ಬೆಂಗಳೂರು ಇರೋದು. ಈ ತರ ಅಭಿಮಾನದಿಂದ ಗಿಲ್ಲಿಯವ್ರಿಗೆ ಬೆಳಿಗ್ಗೆ ಡಾಕ್ ಸತೀಶ, ಬೆಳಿಗ್ಗೆ ಡಾಕ್ ಸತೀಶ, ಗಿಲ್ಲಿ ಬಗ್ಗೆ ಮಾತಾಡಕ್ಕೆ, ಬೆಳಿಗ್ಗೆ ಡಾಕ್ ಸತೀಶ, ಗಿಲ್ಲಿ ಬಗ್ಗೆ ಬೆಳಿಗ್ಗೆ 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 ಅವನು ಗಿಲ್ಲಿ ಗೆದ್ರೆ ಕಾಲೆಡೆ ನುಗ್ಸ್ಬಿಡ್ತೀನಿ ಅಂತ ಇಲ್ಲಿ ನುಗ್ಲಿ ಕರ್ಸ್ರೆ ಅವನು ಹೇಳೋನೆ ಗೆದ್ದಿಲ್ಲ ಅಂದ್ರೆ ಗಿಲ್ಲಿ ಕಾಲು ಮೂರು ಬಿಡ್ತೀನಿ. ಇಲ್ಲ ತೂರ್ತಾನ, ಕರೀ ತೂರ್ಲಿ. ಇಲ್ವಾ ಸಾಯವರೆಗೂ ಬಾಯ್ಲಿ ಅವನು. ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ಗಿಲ್ಲಿ ನಟ ಪರವಾಗಿ ನನ್ನ ನಮಸ್ಕಾರಗಳನ್ನು ಸ್ಮರಿಸುತ್ತಾ, ಇಲ್ಲಿವರೆಗೂ ಗಿಲ್ಲಿಯ ಪರವಾಗಿ ದುಡ್ಡು ಬಲ, ಜನಬಲ, ದುರಂಕಾರ ಇವನ್ನೆಲ್ಲನೂ ನೋಡಿದ್ದೀವಿ. ನಮ್ಮ ಗಿಲ್ಲಿ ಅವರು ಆಟ, ನೋಟ, ಅವ್ರ ಮನುಷ್ಯತ್ವ, ವ್ಯಕ್ತಿತ್ವ ಎಂಥದ್ದು ಅಂತ ನಮ್ಮ ಇಡೀ ಕರ್ನಾಟಕದ ಜನತೆ, ಕರ್ನಾಟಕ ಅಷ್ಟೇ ಅಲ್ಲ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ಎಲ್ಲ ಕಡೆನೂ ಗಿಲ್ಲಿಯ ವ್ಯಕ್ತಿತ್ವ ಏನು ಅಂತ ಪ್ರತಿಯೊಂದು ವ್ಯಕ್ತಿಗೂ ಗೊತ್ತಾಗಿದೆ. ಇನ್ನೂ ಸ್ವಲ್ಪ ಜನ ನಾನು ಗಿಲ್ಲಿ ನನ್ನ ಕಾಸಲ್ಲಿ ಅಳಿತೀನಿ, ನಾನು ಆ ಲೀಡ್ರು ಈ ಲೀಡ್ರು. ಇನ್ನು ಡಾಕ್ ಸತೀಶ್ ಅವರೇ ಎಲ್ಲಿ ಮಲ್ಕೊಂಡಿದ್ದೀರಾ, ಕುತ್ಕೊಂಡಿದ್ದೀರಾ ನನಗೆ ಮಾತ್ರ ಗೊತ್ತಿಲ್ಲ. ನೀನು ಒಂದು ಮಾತು ಹೇಳಿದ್ದೆ ನಮ್ಮ ಬಾಸ್ಗೆ ಒಂದೇ ಒಂದು ಮಾತು ಹೇಳಿದ್ದೆ. ಆ ಮಾತು ನಿನಗೂ ಯೋಚನೆ ಇರುತ್ತೆ. ಏನ್ ಹೇಳಿದ್ದೆ ಗೊತ್ತಾ? ಗಿಲ್ಲಿ ಏನಾದ್ರು ಗೆದ್ಬಿಟ್ರೆ ಗಿಲ್ಲಿ ಕಾಲ ಕೆಳಗಡೆ ನಾನು ಐತೀನಿ ಅಂತ. ಗಿಲ್ಲಿ ಇವತ್ತು ಗೆದ್ದಿದ್ದಾನಂತ ನಿನಗೂ ಕನ್ಫರ್ಮ್ ಆಗಿದೆ.